ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ಎದರಿ, ನಮ್ಮ ಪ್ರತಿಭಟನೆಗೆ ಎದರಿ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:30ಗೆ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:30ಗೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ನಾನು ಈಗಾಗಲೇ ನಿನ್ನೆ ಗೌರವಾನ್ವಿತ ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು, ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನು ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾಳೆ ನಮ್ಮ ಹೋರಾಟ ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ನಡೆಯುತ್ತೆ. ನಾಳೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾಳೆ ಪ್ರಾರಂಭ.